ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಅಂತ ಭಾವಿಸ್ತಾ ಇದ್ವಿ. ಸೊ ಇವತ್ತು ನಮ್ಮನ್ನ ಡ್ಯೂಟಿ ರಜೆ ಇತ್ತು, ಅದಕ್ಕೆ ಭಾನುವಾರ ಆಗಿತ್ತಲ್ಲ, ಅದಕ್ಕೆ ಡ್ಯೂಟಿ ರಜೆ ಇತ್ತು. ಇದಕ್ಕೆ ಚಿಕನ್ ಖಾರದ ಪುಡಿ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇದಕ್ಕೆ 400 ಗ್ರಾಮ್ ಆಗೋಷ್ಟು ಚಿಕನ್ನು, 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಬೇಕು. ಮತ್ತು ಇನ್ನೊಂದು ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, 2 ಎಸಲಾಗುವಷ್ಟು ಕರಿಬೇವು, ಸ್ವಲ್ಪ ಮೆಂತೆ, ಸ್ವಲ್ಪ ಕಾಳು ಮೆಣಸಿನಕಾಯಿ ಮತ್ತು 4 ಆಗೋಷ್ಟು ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಗೋಡಂಬಿ ತೊಗೊಬೇಕು. ಮತ್ತು ಇದನ್ನೇ ಗೋಡಂಬಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇದು ಗುಂಟೂರು ಮೆಣಸಿನ್ಕಾಯಿ ಬೇಕು, ಅದಕ್ಕೆ ಇರಲಿಲ್ಲ ನಮ್ಮಲ್ಲಿ, ಅದಕ್ಕೆ ಅದ್ರ ಬದಲು ಖಾರದ ಪುಡಿ ಹಾಕ್ಕೊತಿದ್ದೀವಿ. ನೀವು ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಳಿ, ಅದನ್ನು ಫ್ರೈ ಮಾಡ್ಕೊಳ್ಳಿ. ಮತ್ತು ಈಗ ಪ್ಲೇಟಲ್ಲಿ ಏನು ತೋರಿಸಿದ್ನಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಹಾಕ್ಬಿಟ್ಟು ಕ್ಲೀನಾಗಿ ಅದು ಫ್ರೈ ಆಗಬೇಕು. ಮತ್ತು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಮತ್ತು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ನೋಡಿ, ಕರಿಬೇವೆಲ್ಲ ಎಷ್ಟು ಕರಿ ಮುಟ್ಟಿದ್ರೆ ಸಾಕು, ಅದು ಹಂಗೆ ಮುರಿದೋಗ್ಬೇಕು, ಆ ಥರ ಫ್ರೈ ಆಗೋಗ್ಬೇಕು ಅದು. ಮತ್ತು ಇನ್ನೊಂದು ಬಾಣಲಿಗೆ ತೊಗೊಂಡು ಅದಕ್ಕೆ ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಬೇಕು. ಮತ್ತು ಈ ಚಿಕನ್ ಇಟ್ಟಿದ್ವಲ್ಲ, ಆ ಚಿಕನ್ ಹಾಕ್ಕೊಂಡು ಕ್ಲೀನಾಗಿ ಅದು ಫ್ರೈ ಮಾಡ್ಕೊಬೇಕು. ಅದು ಫುಲ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಆಗಬೇಕು. ಅಷ್ಟು ತನಕ ಅದು ತೆಗಂಗಿಲ್ಲ. ನೋಡಿ, ಈ ಥರ ಚೆನ್ನಾಗಿ ಅದು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ನೋಡಿ, ಅಲ್ಲಾಡಿಸ್ತಾ ಇರಬೇಕದು. ಮತ್ತು ನೋಡಿ, ಈ ಕಡೆ ಎಲ್ಲ ಇದನ್ನ ಆರಾಕಿಟ್ಟಿದ್ವಿ. ನೋಡಿ, ಈ ಕರಿಬೇವು ಹೇಗಿದೆ ನೋಡಿ, ಫುಲ್ ಕ್ರಿಸ್ಪಿಯಾಗಿದೆ ನೋಡಿ. ಈ ಥರ ಹಿಂಗೆ ಮುಟ್ಟಿದ್ರೆ ಸಾಕು, ಹಂಗೆ ಪಟ್ ಅಂತ ಬರ್ತೋಗ್ಬೇಕು. ಸೊ ಆ ಥರ ಅದಾಗಬೇಕು. ಮತ್ತು ಈ ಕಡೆ ಇದು ಫ್ರೈ ಆಯಿತು ಎಣ್ಣೆಯಲ್ಲಿ. ಮತ್ತು ತೊಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊತಾ ಇದ್ವಿ, ಒಂದು ಸೈಡ್ಗೆ ಇಟ್ಕೊಬೇಕು. ಮತ್ತು ಇನ್ನೊಂದು ಮತ್ತು ಒಗ್ಗರಣೆಗೆ ಏನು ಬೇಕು ಅಂದರೆ 1-2 ಗಡ್ಡೆ ಹಾಕೋಷ್ಟು ಈರುಳ್ಳಿ, ಮತ್ತು 2 ಎಸಲಾಗುವಷ್ಟು ಕರಿಬೇವು, 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಜಜ್ಜಿಕ್ಕೊಬೇಕು. ಮತ್ತು ಒಂದು 4-5 ಮೆಣಸಿನ್ಕಾಯಿ ಇಷ್ಟು ಕಟ್ ಮಾಡಿಕ್ಕೊಬೇಕು. ಮತ್ತು ಈ ಕಡೆ ಮಿಕ್ಸಿ ಜಾರ್ಗೆ ಆವಾಗಲೇ ತೋರಿಸಿದ್ನೆಲ್ಲ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದು, ಇದು ಬೆಳ್ಳುಳ್ಳಿ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಟ್ಟು, ಮತ್ತು ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಬೇಕು. ಮತ್ತು ಆ ಬೆಳ್ಳುಳ್ಳಿನ ಚಿಕನ್ ಜೊತೆ ಹಾಕಿಟ್ಟಿರಬೇಕು. ಆಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊತೀವಿ. ನೋಡಿ, ಈಗ ಇದು ಕ್ಲೀನಾಗಿ ಪೌಡ್ರ್ ಹಾಕಬೇಕು. ನಾನು ಆವಾಗಲೇ ಹೇಳಿದ್ನೆಲ್ಲ ಗುಂಟೂರು ಮೆಣಸಿನ್ಕಾಯಿ ಇರಲಿಲ್ಲ ಅಂತ, ಅದ್ರ ಬದಲು ಖಾರದ ಪುಡಿ ಹಾಕ್ಕೊತಾ ಇದ್ವಿ. ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಉಪ್ಪು ಅಷ್ಟೇ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವಿಲ್ಲಿ 2 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊತಾ ಇದ್ದೀವಿ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡು ಕ್ಲೀನಾಗಿ ರುಬ್ಬಿಟ್ಕೊತಾ ಇದ್ದೀವಿ. ರುಬ್ಬಾದ್ಮೇಲೆ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಬೇಕು. ಮತ್ತು ಇದು ಉಂಡೆಗಳು ಇಲ್ದಿರೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ನೋಡಿ, ಈ ಕಡೆ ಚಿಕನ್ ಹಾಕ್ಕೊತಾ ಇದ್ವಿ ಮಿಕ್ಸಿಗೆ. ನೋಡಿ, ಚಿಕನ್ ಹಾಕಿ ಇದು ಫುಲ್ಲು ರುಬ್ಬಾಗಿದೆ. ಮತ್ತು ಇದರಲ್ಲೇ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಡು ರುಬ್ಬಿಟ್ಕೊಳ್ಬೇಕು. ಮತ್ತು ಎಲ್ಲ ರುಬ್ಬಾದ್ಮೇಲೆ ಪ್ಲೇಟ್ಗೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಈ ಕಡೆ ಎಣ್ಣೆ ಕಾಯ್ತಾ ಇದೆ. ಆವಾಗಲೇ ನಾವು ಎಣ್ಣೆ ಹಾಕ್ಕೊಂಡಿದ್ದೀವಲ್ಲ, ಅದೇ ಸಾಕು. ಅದೇ ಎಣ್ಣೆ ಬಾಣಲಿಗೆ ಹಾಕ್ಕೊಂಡು ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ. ಘಮ ಅಂತ ಸ್ಮೆಲ್ ಬರುತ್ತೆ. ಮತ್ತು ಇದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ 2 ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಕರಿಬೇವು ಮತ್ತು ಈರುಳ್ಳಿ 2 ಕ್ಲೀನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದರಲ್ಲಿ. ಮತ್ತು ನಾವು ಇವಾಗಲೇ ಚಿಕನ್ನು ಮತ್ತು ಅದು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ. ನೋಡಿ, ನಾನು ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ಮತ್ತು ಚಿಕನ್ ಖಾರದ ಪುಡಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಎಲ್ಲ ಫುಲ್ ಅನ್ನ, ನಿಮ್ಗೆ ಎಷ್ಟು ಅನ್ನ ಬೇಕೋ ಅಷ್ಟು ತೊಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಬಂದಿದೆ. ನನ್ನ ಮತ್ತೆ ಟೇಸ್ಟ್ ಮಾಡ್ತಾಯಿದ್ರೆ ಹೇಗಿದೆ ಅಂತ. ಸೂಪರಾಗಿ